ಟೀಂ ಇಂಡಿಯಾಗೆ ಸಿದ್ದರಾಮಯ್ಯ ಕೂಡ ಶುಭಾಶಯ ಕೋರಿದ್ದಾರೆ. ಚಾಂಪಿಯನ್ ಆಟ ಆಡ್ತಾ ಬಂದಿತ್ತು ನಮ್ಮ ತಂಡ ಅಂತ ಹೇಳಿದ್ದಾರೆ. ತವರಿನ ಪ್ರೇಕ್ಷಕರ ಬೆಂಬಲ ಮತ್ತೆ ಆಟಗಾರರ ಶ್ರಮ ಇವತ್ತಿನ ಟೀಂ ಇಂಡಿಯಾ ವಿಕ್ಟರಿಗೆ ಕಾರಣ ಅಂತ ಹೇಳಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಟೀಂ ಇಂಡಿಯಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಹಳ ಆಸಕ್ತಿ ಸಿದ್ದರಾಮಯ್ಯನವ್ರಿಗೆ ಕ್ರಿಕೆಟ್ ಮೇಲೆ. ಬಿಡುವಾದಾಗೆಲ್ಲ ಸ್ಟೇಡಿಯಂಗೆ ಹೋಗಿ ಅವರು ಪಂದ್ಯ ವೀಕ್ಷಿಸಿರೋದನ್ನು ಕೂಡ ನಾವು ಸಾಕಷ್ಟು ಸಲ ಗಮನಿಸಿದ್ದೀವಿ. ಇವತ್ತಿನ ಟೀಂ ಇಂಡಿಯಾ ವಿಕ್ಟರಿಗೆ 3ನೇ ಬಾರಿ T20 ಚಾಂಪಿಯನ್ ಆಗಿ ಇಂಡಿಯಾ ಹೊರಹೊಮ್ಮಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಶುಭ ಹಾರೈಸಿದ್ದಾರೆ. ನಮ್ಮ ಜನರ ಪ್ರೀತಿ ಮತ್ತು ಆಟಗಾರರ ಪರಿಶ್ರಮ ಇವತ್ತಿನ ಗೆಲುವಿಗೆ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡೋದ್ರ ಮೂಲಕ ಟೀಂ ಇಂಡಿಯಾ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಮತ್ತೊಂದು ಕಡೆ ಜನಸಾಮಾನ್ಯರ ಸೆಲೆಬ್ರೇಷನ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಮೊನ್ನೆ ಅಷ್ಟೇ ಆಯಿತು ಹೋಳಿ ಸೆಲೆಬ್ರೇಷನ್ ದೇಶದಾದ್ಯಂತ. ಇವತ್ತು ನೋಡಿದ್ರೆ ಮತ್ತೆ ಹೋಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ತಾ ಇದೆ. ಎಲ್ಲ ಹಬ್ಬ ಸೇರಿಸಿ ಒಟ್ಟಿಗೆ ಒಂದು ದಿನ ಆಚರಿಸ್ತಾ ಇದ್ದಾರೆ. ಅದು ಕ್ರೀಡೆಗಿರೋ ತಾಕತ್ತು. ಎಲ್ಲರನ್ನೂ ಒಟ್ಟುಗೂಡಿಸೋದಕ್ಕೆ, ಎಲ್ಲನೂ ಮರೆತು ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ ಅಂತ. ಸೊ ಇವತ್ತು ಮತ್ತೊಮ್ಮೆ ಆ ಎಕ್ಸಾಂಪಲ್ನ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲ ಕಡೆ ಜನ ಜೋರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತಾಗಿದೆ ರಾತ್ರಿ ಸಮಯ, ಆದರೂ ಕೂಡ ಟೈಮ್ ಮರ್ತಿದ್ದಾರೆ. ರಸ್ತೆಗೆ ಬಂದು ಜನ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಜೋಶಲ್ಲಿ ಬೇಗನೆ ಸ್ಟುಡಿಯೋಗೆ ಬಂದ್ರಿ. ಲಾಸ್ಟ್ ಓವರ್ ಅಲ್ಲಿ ಅಭಿಷೇಕ್ ಶರ್ಮಾ 1 ವಿಕೆಟ್ ತೆಗೆದಿದ್ದಾರೆ. ಲಾಸ್ಟ್ ಓವರ್ ಬೌಲಿಂಗ್ ಮಾಡ್ತಾ ಇದ್ರು. ಹೌದು, ವರುಣ್ ಚಕ್ರವರ್ತಿ 1 ವಿಕೆಟ್. ಒಂದು ಹೇಳ್ಬಿಡ್ತೀನಿ ನಾನು, ಬೂಮ್ರಾ 4 ವಿಕೆಟ್, ಪಟೇಲು 3, ಪಾಂಡ್ಯ 1. ಅಭಿಷೇಕ್ ಶರ್ಮಾ ಅವ್ರು ಗಮನಿಸಿರ್ಲಿಲ್ಲ ನಾವು. ಲಾಸ್ಟ್ ಓವರ್ 1 ವಿಕೆಟ್ ತೆಗೆದಿದ್ದಾರೆ. ಅಭಿಷೇಕ್ ಶರ್ಮಾ ಅವ್ರದ್ದು ಹಂಗಿದ್ರೆ ಇವತ್ತು ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಆಯ್ತು. ಅಭಿಷೇಕ್ ಶರ್ಮಾ ಅವರು ಅಲ್ಲಿ ಬ್ಯಾಟಿಂಗ್ ಅಲ್ಲೂ ಪ್ರೂವ್ ಮಾಡಿದ್ರು, 52 ರನ್, ಆಮೇಲೆ 1 ವಿಕೆಟ್ ತೆಗೆದ್ರು. ಏನ್ ಆಗಿಲ್ಲ, ಬೇಸರ ಇತ್ತು ಅಭಿಮಾನಿಗಳಿಗೆ, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಲೆಕ್ಕ. ಎರಡು ಕಡೆಯಲ್ಲೂ ಕೂಡ ತಮ್ಮ ಕಾಂಟ್ರಿಬ್ಯೂಷನ್ ಇಷ್ಟಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ವೆಲ್ ಡನ್ ಅಭಿಷೇಕ್ ಶರ್ಮಾ. ಅವರ ಅಭಿಮಾನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ರು. ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅಭಿಷೇಕ್ ಶರ್ಮಾ ಕಡೆಯಿಂದಲೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಂದಿದೆ. ಆ ಖುಷಿ ಎಲ್ಲರಲ್ಲೂ ಕೂಡ ಇದೆ. ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಹಾಗೆ ಬೆಳಗಾವಿ, ಎಲ್ಲಾ ಕಡೆಯಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ಬೆಳಗಾವಿನಲ್ಲಿ ಮಾತ್ರ ಒಂದ್ ಕಡೆ ಸಿಕ್ಕಾಪಟ್ಟೆ ಜನ ಸೇರಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಇವಾಗ ಪರಿಸ್ಥಿತಿ ಸರಿಯಾಗಿದೆ ಅಂತ ಅನ್ಕೊಳ್ತೀವಿ. ಉಳಿದಂತೆ ಎಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪಟಾಕಿ ಸಿಡಿಸ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಸಿಹಿ ಹಂಚುತ್ತಾ ಇದ್ದಾರೆ. ಆಮೇಲೆ ಬಹಳಷ್ಟು ಜನ ಹೆಣ್ಮಕ್ಳು ಇವತ್ತು ಸೇರಿರೋದು ಈ ಕ್ರಿಕೆಟ್ಗಿಂತಲೂ ಹೆಚ್ಚಾಗಿ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅವ್ರುಗಳೇ ಹೇಳಿರೋ ಹಾಗೆ. ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಸೇರಿರೋರಿಗೆ ಅದೊಂದು ಬೋನಸ್ ತರ ವಿಕ್ಟ್ರಿ ಸಿಕ್ತು, ಗಿಫ್ಟ್. ಹೌದು, ಗಿಫ್ಟ್ ಸಿಕ್ತು. ಸೊ ಹಾಗಾಗಿ ಇವಾಗ ಡಬಲ್ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ ಮಹಿಳೆಯರು ಹಾಗೆ ಯುವಕರು ಕೂಡ. ಹ್ಯಾವ್ ಅ ಲುಕ್ ಆನ್ ಸೆಲೆಬ್ರೇಷನ್. ಬೇರೆ ಬೇರೆ ಜಾಗಗಳಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಆಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ಅಮೃತ್ಸರ್, ಛತ್ತೀಸ್ಗಢ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಭಿಮಾನಿಗಳು ಅನ್ನೋದು ನೋಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ, ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ನೀವು ಎಲ್ಲೇ ಹೋಗಿ ನೋಡಿದ್ರು ಇದೇ ರೀತಿ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ಬೆಂಗಳೂರಿಂದ ಹಿಡಿದು ಅಮೃತ್ಸರ್, ಛತ್ತೀಸ್ಗಢ, ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಕೂಡ ಅಭಿಮಾನಿಗಳು ಪಟಾಕಿ ಸಿಡಿಸಿ ತಮಟೆ ಡೋಲು ಎಲ್ಲ ಕರೆಸ್ಬಿಟ್ಟಿದ್ದಾರೆ. ಎಲ್ಲೆಲ್ಲೂ ಇಂಡಿಯನ್ ಫ್ಲಾಗ್ ರಾರಾಜಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಡು, ಡ್ಯಾನ್ಸು, ಭಾರತ್ ಮಾತಾ ಕಿ ಜೈ ಎಲ್ಲ ಘೋಷಣೆಗಳು ಕೇಳಿಸ್ತಾ ಇದೆ. ದೊಡ್ಡ ಸಂಭ್ರಮ ಇಡೀ ದೇಶಾದ್ಯಂತ ಮನೆ ಮಾಡಿರೋದು. ಈ ಸಲ ಟೀಂ ಇಂಡಿಯಾಗೆ ಈ ಸೂಪರ್ 8 ಹಂತದಲ್ಲಿ ಸ್ವಲ್ಪ ಕ್ರೂಷಿಯಲ್ ಅನ್ನುವಂತ ಮೂಮೆಂಟ್ ಎದುರಾಗಿತ್ತು. ಏನಾಗುತ್ತೋ ಏನೋ ಅನ್ನೋ ಸ್ವಲ್ಪ ಆತಂಕ, ಅಳುಕು ಕೂಡ ಇತ್ತು. ಆದ್ರೆ ಬಟ್ ಅದೆಲ್ಲಾನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಫೈನಲ್ ತಲುಪಿ ಇವತ್ತು ಗೆದ್ದಿರೋದು ಈ ಸೆಲೆಬ್ರೇಷನ್ಗೆ ದಾರಿ ಮಾಡಿಕೊಟ್ಟಿದೆ. ಇದು ಇನ್ನಿತರೆ ಭಾಗಗಳಲ್ಲಿ ಆಗ್ತಾ ಇರುವಂತಹ ಸೆಲೆಬ್ರೇಷನ್ ನ ದೃಶ್ಯಗಳು ನೋಡ್ತಾ ಇದ್ದೀರಾ. ಜಾರ್ಖಂಡ್, ಕಾನ್ಪುರ್ ಮತ್ತೆ ಮುಂಬೈ ಸಿಟಿಗಳಲ್ಲಿ ಆಗ್ತಾ ಇರುವಂತ ಸೆಲೆಬ್ರೇಷನ್ ಇದು. ಒಂದೊಂದು ಕಡೆ ಕೂಡ ಅಭಿಮಾನಿಗಳು ಅಕ್ಷರಶಃ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿದ್ರು ಅಂತ ಅನ್ಸುತ್ತೆ. ನಾವು ಇವತ್ತು ಗೆಲ್ತೀವಿ, ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಆ ರೇಂಜ್ಗೆ ವೆಲ್ ಪ್ರಿಪೇರ್ಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡೋಲು, ತಮಟೆ, ನಗಾರಿ, ಪಟಾಕಿ, ಬಣ್ಣಗಳು ಎರಚಿಕೊಂಡು ಬಾವುಟಗಳು ರಾರಾಜಿಸ್ತಾ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡ್ತಾ ಇದೀವಿ. ಜಾರ್ಖಂಡ್ ಅಲ್ಲಿ ಪ್ರಿಪರೇಷನ್ ಗೆ ನ್ಯೂಜಿಲೆಂಡ್ ಕೊಡುಗೆ ಕೂಡ ಇದೆ. ಸೊ ತುಂಬಾ ಟಫ್ ಫೈಟ್ ಅಲ್ವಲ್ಲ, ಹಂಗಾಗಿ 10 ಅವರ್ಸ್ ಆಗ್ತಾ ಇದ್ದಾಗ ಹೊರಗಡೆ ಹೋಗಿ ಬೇಕಿರೋ ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಸೆಲೆಬ್ರೇಷನ್ ಬಹಳ ಈಸಿ ಆಗಿದೆ.
ಇಂಡಿಯಾ ಕಪ್ ಗೆದ್ದಿದೆ ಅಂತ ಗೊತ್ತಾದ ತಕ್ಷಣ ಸಂಭ್ರಮಾಚರಣೆ ಬಹಳ ಜೋರಾಗಿದೆ. ಅವ್ರೇನ್ ಹೇಳ್ತಾರೆ ನೋಡೋಣ ಬನ್ನಿ. ಕಿಶನ್ ಹೊಡಿಯೋ ಬ್ಯಾಟಿಂಗಿಗೆ, ಬುಮ್ರಾ ಹೊಡಿಯೋ ಯಾರ್ಕರಿಗೆ, ಅರ್ಷದೀಪ್ ಮಾಡೋ ಬೌಲಿಂಗಿಗೆ, ಯಾರೋ ನ್ಯೂಜಿಲೆಂಡ್ ಕಿಶನ್ ಒಳ್ಳೆ ಚೆನ್ನಾಗಿ ಆಡಿದ್ದಾರೆ, ಒಳ್ಳೆ ಮೂತ್ರ ಒಳ್ಳೆ ವಿಕೆಟ್ ತೆಗೆದಿದ್ದಾರೆ. ಎಲ್ಲ ಟೀಮಿಗೆ ಎಲ್ಲ ಎಫರ್ಟ್ ಚೆನ್ನಾಗಿತ್ತು. ಇನ್ನೂ ಇಂಪ್ರೂವ್ ಆಗಿ ಮುಂದಿನ ದಿನಗಳಲ್ಲಿ ಇದೇ ಥರ ಉಳಿಸ್ಕೋಬೇಕು ಆಟ ಇದೆ. ನೀವು ನೋಡ್ತಾ ಇರೋದು ಮಹಿಳೆಯರೇ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಾವು ಈಗಾಗಲೇ ಹೇಳ್ತಾ ಇದ್ವಿ, ಒಂದು ಕಡೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಜೋರಾಗಿ ಆಗ್ತಾ ಇತ್ತು. ಅದ್ರ ಜೊತೆಗೆ ಇವತ್ತು ಇಂಡಿಯಾ T20 ವರ್ಲ್ಡ್ ಕಪ್ 3ನೇ ಸಲ ಗೆದ್ದಿರೋದು. ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ಅಲ್ಲಿ ಹೇಗಿತ್ತು ಸೆಲೆಬ್ರೇಷನ್ ಅಂತ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾವೀಗ ದಾವಣಗೆರೆ ಕ್ರಿಕೆಟ್ ಲೆವೆಲ್ ನೋಡ್ತಾ ಇರಬಹುದು. ಕ್ರಿಕೆಟ್ ಅಭಿಮಾನಿಗಳ ಒಂದು ರೀತಿಯಲ್ಲಿ ಈಗಾಗಲೇ ಭಾರತ ತಂಡ ಹ್ಯಾಟ್ರಿಕ್ ಅನ್ನು ಸಾಧಿಸಿರ್ತಕ್ಕಂಥದ್ದು, 3ನೇ ಬಾರಿಗೆ ವಿಶ್ವಕಪ್ ಅನ್ನು ಗೆದ್ದಿರ್ತಕ್ಕಂಥದ್ದು. ಮಕ್ಕಳು ಮಹಿಳೆಯರು ಸೇರಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಭಾರತ ಏನು 3ನೇ ಬಾರಿಗೆ ವಿಶ್ವಕಪ್ ಅನ್ನು ಗೆದ್ದಿರ್ತಕ್ಕಂಥದ್ದು. ಏನು ಗುಜರಾತ್ನ ಒಂದು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇವತ್ತು ವಿಜಯೋತ್ಸವ ಯಾವ ರೀತಿಯಾಗಿದೆ ಅದೇ ರೀತಿಯಾದಂತಹ ಒಂದು ವಿಜಯೋತ್ಸವ ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಒಂದು ಕೈಯಲ್ಲಿ ಫ್ಲಾಗ್ ಅನ್ನು ಹಿಡಿದು ಜನ ಇವತ್ತು ಸಂಭ್ರಮ ಪಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ನಾವೀಗ ಇಲ್ಲಿ ದಾವಣಗೆರೆಯ ಒಂದು ಏನು ಬೆಳಗಿನಿಂದಲೇ ಏನೋ ಒಂದು ಉತ್ಸಾಹ ಇತ್ತು, ಆ ಉತ್ಸಾಹ ಇವತ್ತು ಇಮ್ಮಡಿ ಆಗಿದೆ ಅಂತ ಹೇಳ್ಬೇಕು. ಒಟ್ಟಾರೆಯಾಗಿ ಜನ ಇವತ್ತು ಸಂಭ್ರಮಿಸ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು. ಈಗ ನಾನು ಒಬ್ಬೊಬ್ಬರನ್ನು ಮಾತಾಡ್ತೀನಿ. ಟೀಮ್ ಇಂಡಿಯಾ ಗೆದ್ದಿರೋದು ನಮಗೆ ಬಹಳ ಖುಷಿ ಆಗಿದೆ. ಇದು 3ನೇ ಸತಿ ಗೆದ್ದಿರೋದು. ಇಂಡಿಯಾ ಇಂಡಿಯಾ ಬುಮ್ರಾ ಬುಮ್ರಾ ಭಾರತ್ ಮಾತಾ ಕಿ. ತುಂಬಾ ಖುಷಿ ಆಗ್ತದೆ ಮ್ಯಾಚ್ ಗೆದ್ದಿರೋದು. ಬುಮ್ರಾ ಒಳ್ಳೆ ಬೌಲಿಂಗ್ ಮಾಡಿದ್ರು. ಬುಮ್ರಾ ಇವತ್ತು ಇಶಾಂತ್ ಶರ್ಮಾ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಒಳ್ಳೆಯದು. ಬುಮ್ರಾಗೆ ಕ್ರೆಡಿಟ್ ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೇಡಮ್ ಅವರು ಕೂಡ ನಿರಂತರವಾಗಿ ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ತಾ ಇದ್ದಾರೆ. ಏನ್ ಅನ್ಸ್ತದೆ ಮೇಡಮ್? ತುಂಬಾ ಖುಷಿ ಆಯ್ತು ರೀ. ಖುಷಿ ಆಗ್ತಾ ಇದೆ, ಎಲ್ಲರಿಗೂ ಇಷ್ಟ ಆಯ್ತು. ಬೌಲಿಂಗ್ ಮಸ್ತ್ ಮಾಡಿದ್ರು. ಒಬ್ಬರಂತೆ ಸಂಭ್ರಮಿಸ್ತಾ ಇದ್ದಾರೆ. ಇಲ್ಲಿ ಒಂದು ಏನು ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಬಂದಂತ ಏನು ಅಭಿಮಾನಿಗಳಿದ್ದಾರೆ. ಒಟ್ಟಾರೆಯಾಗಿ ಮಕ್ಕಳು ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಸಂಭ್ರಮದಿಂದ ಕ್ರಿಕೆಟ್ ಅನ್ನು ನೋಡ್ತಾ ಇರ್ತಕ್ಕಂಥದ್ದು. ಮೇಡಮ್ ಹೇಳಿ, ಏನ್ ಅನ್ಸುತ್ತೆ ನಿಮಗೆ? ಕ್ರಿಕೆಟ್ ಮ್ಯಾಚ್ ಅನ್ನು ಇವತ್ತು ಇಂಥ ಒಂದು ಸಂಭ್ರಮದಲ್ಲಿ ಗೆದ್ದಿದ್ದಾರೆ, ಏನ್ ಅನ್ಸುತ್ತೆ ಮೇಡಮ್? ಏನು ಬುಮ್ರಾ ಅವರೆಲ್ಲ ಭಾಳ ಚೆನ್ನಾಗಿ ಆಡಿದ್ರು. ಖುಷಿ ಆಗುತ್ತೆ ನೋಡೋಕ್ಕೆ. ಅದ್ರೊಳಗೆ ನಮ್ಮ ಲೇಔಟ್ನೊಳಗೆ ಈ ಥರ ಹಾಕಿರೋದೊಂದು ಭಾಳ ಖುಷಿಯಾಗಿದೆ. ಮಹಿಳಾ ದಿನಾಚರಣೆಗೆ ಇಂಡಿಯನ್ ಕಪ್ಸ್ ನಮಗೆ ಇದನ್ನ ಕೊಟ್ಟಂಗಾಗಿದೆ ಇವತ್ತು. ಏನ್ ಹೇಳ್ತಾರೆ ಮೇಡಮ್? ನಮಗೆ ಫುಲ್ ಹ್ಯಾಪಿ ರೀ. RCB ಎಲ್ಲ ಇಂಡಿಯಾ ಗೆಲ್ಬೇಕಂತ ಭಾಳ ಖುಷಿಯಿಂದ ಎಲ್ಲರೂ ಸಾಯಂಕಾಲದಿಂದನೂ ಎಮೋಷ್ನಲ್ ಆಗಿ ಕುಂತು ನೋಡ್ತಾ ಇದ್ದಾರೆ. ಊಟ ಮಾಡಿ ಸ್ನ್ಯಾಕ್ಸ್ ಗಿಕ್ಸ್ ಎಲ್ಲ ತಿನ್ಕಂತ ಎಂಜಾಯ್ ಮಾಡ್ಕೊಂತ ಚೆನ್ನಾಗಿ ನೋಡ್ತಾ ಇದ್ದಾರೆ. ಮೇಡಮ್ ನೀವೇನು ಹೇಳ್ತೀರಿ? ತುಂಬ ಹ್ಯಾಪಿ ಆಗಿದೆ, ತುಂಬ ಖುಷಿಯಾಗಿದೆ. ಮಹಿಳಾ ದಿನಾಚರಣೆ ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ ಅವರು ಕಪ್ನ. ತುಂಬ ಖುಷಿಯಾಗಿದೆ. ಹಾಂ ಹಾಂ ಮಹಿಳಾ ದಿನಕ್ಕೋಸ್ಕರ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಭಾರತದವರು ಎಲ್ಲ ಮಹಿಳೆಯರಿಗೋಸ್ಕರ. ತುಂಬ ಖುಷಿ ಆಗ್ತದೆ. ಯಾವಾಗ ಗೆಲ್ತಾರ ಅನಿಸ್ತು ನಿಮ್ಗೆ? ಫಸ್ಟಿಂದನೂ ಇದೆ, ಕಾನ್ಫಿಡೆಂಟ್ ಆಗಿ ಇದ್ವಿ ನಾವು. ಗೆಲ್ತೀವಿ ಅನ್ನೋದೇ ನಮ್ಮ ಹತ್ರ ಇದ್ದಿದ್ದು. ದೇವರು ಅದನ್ನ ಹೆಲ್ಪ್ ಮಾಡಿದ್ರು ಅಷ್ಟೇ. ಗೆಲ್ತೀವಿ ನೋಡ್ತಾ ಇರ್ಬೋದು. ವಿಶೇಷವಾಗಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಕೂಡ ಮಹಿಳಾ ದಿನಾಚರಣೆ ಒಂದು ಕೊಡುಗೆಯನ್ನು ಭಾರತ ತಂಡ ನೀಡಿದೆ ಅಂತಕ್ಕಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ನಿರಂತರವಾಗಿ ಏನು ಮ್ಯಾಚ್ ಅನ್ನು ನೋಡಿದಂತ ಏನು ಬೆಣ್ಣೆ ನಗರ ಜನ ಸಂಭ್ರಮಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಶಾಂತಕುಮಾರ್ ಅವರಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ಇಡೀ ದೇಶಾದ್ಯಂತ ಸೆಲೆಬ್ರೇಷನ್ ಹೇಗಿದೆ ಅಂತ ತೋರಿಸ್ತಾ ಇದ್ವಿ ನಾವು. ಅಹಮದಾಬಾದ್, ಕಾನ್ಪುರ, ಚೆನ್ನೈ, JNK ಎಲ್ಲಾ ಕಡೆನೂ ಕೂಡ ಬಹಳ ಜೋರಾಗಿದೆ ಸೆಲೆಬ್ರೇಷನ್. ಕಾನ್ಪುರದಲ್ಲಿ ನೋಡಿ ಒಂದು ಪುಟ್ಟ ಮಗು
ಹೆಗಲ ಮೇಲೆ ಕೂತ್ಕೊಂಡು ಇಂಡಿಯನ್ ಫ್ಲಾಗನ್ನು ಕೈಯಲ್ಲಿ ಹಿಡ್ಕೊಂಡು ಮುದ್ದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಹಮದಾಬಾದಲ್ಲಂತೂ ಭಾಳ ಜೋರಾಗಿರುತ್ತೆ. ಮತ್ತೊಂದು ಕಡೆ ಚೆನ್ನೈ ಕೂಡ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಾರೆ. ಸಾಂಗ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಅವರದ್ದೇ ಒಂದು ಜೋಶ್ನಲ್ಲಿ ಕುಣಿತಾ ಇದ್ದಾರೆ, ಸ್ಟೆಪ್ಸ್ ಹಾಕ್ತಾ ಇದ್ದಾರೆ. ಹಾಗೆಯೇ ಬೆಂಗಳೂರು ಸೇರಿದಂತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ವಿಮೆನ್ಸ್ ಡೇ ಜೊತೆಗೇನೆ ವಿನ್ನಿಂಗ್ ಮೊಮೆಂಟ್ ಅನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ 3ನೇ T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಮೂರ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಸತತವಾಗಿ 2 ಸಲ ಯಾರು ಗೆದ್ದಿರಲಿಲ್ಲ. ಇದುವರೆಗೂ ಟೀಮ್ ಇಂಡಿಯಾ ಬಿಟ್ಟು 3 ಸಲ ಯಾರು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಗೆದ್ದಿಲ್ಲ. ನ್ಯೂಜಿಲೆಂಡ್ ಮೇಲೆ ಇದುವರೆಗೂ ಗೆದ್ದಿರಲಿಲ್ಲ T20 ಅನ್ನೋ ಹಳೆ ಪಟ್ಟಿನೂ ಇವತ್ತು ಟೀಮ್ ಇಂಡಿಯಾ ತೊಡೆದು ಹಾಕಿದೆ. ಅದೇ ಕಾರಣಕ್ಕೆ ಇವತ್ತು ದೇಶದಾದ್ಯಂತ ಇಷ್ಟು ದೊಡ್ಡ ಸೆಲೆಬ್ರೇಷನ್